ಅನುಜ್ಞಾತಂ ತತ್ತದ ಮಧುಸೂದನ. ಅವರು ಹಣ ಇಟ್ಟದ್ದು ಮುತ್ತಿನ ಸರಗಳನ್ನು ಇಟ್ಟರು, ಬಂಗಾರದ ಕೊಡಗಳನ್ನಿಟ್ಟರು, ಬಂಗಾರದ ರಥಗಳನ್ನಿಟ್ಟರು, ದಾಸದಾಸಿಯರನ್ನಿಟ್ಟರು, ರಾಜ್ಯವನ್ನಿಟ್ಟರು, ತಮ್ಮಂದರನ್ನಿಟ್ಟರು, ತನ್ನನ್ನಿಟ್ಟ, ಕೊನೆಗೆ ಹೆಂಡತಿಯನ್ನು ಪಣಕ್ಕಿಟ್ಟ. ಇದೆಲ್ಲ ನಾವಿಡು ಅಂತ ಹೇಳಿದ್ವಾ? ಹೇಳಿದ ಮಾತ್ರಕ್ಕೆ ಅವನು ಇಡಬೇಕಾ? ಅವನು ತಪ್ಪೋ ನಮ್ಮ ತಪ್ಪೋ? ನಂದೇನೂ ತಪ್ಪಿಲ್ಲ. ಸುಸೂಕ್ಷ್ಮ ಸಣ್ಣ ತಪ್ಪು ನನ್ನಲ್ಲಿಲ್ಲ. ಕೃಷ್ಣ, ಬರೀ ನನ್ನನ್ನು ಬೈತೀರಿ ನೀವೆಲ್ಲ. ತೇಭ್ಯೇಮ ಅಭ್ಯನುಜ್ಞಾತಂ ತತ್ತದಾ ಮಧುಸೂದನ ಅಪರಾಧೋ ನಚಾಸ್ಮಾಕಂ ಯತ್ತೆ ಹ್ಯಕ್ಷೈ ಪರಾಜಿತಾ. ಜೂಜಾಟದಲ್ಲಿ ಅವರು ಸೋತರೆ ಅದು ನಮ್ಮ ತಪ್ಪ? ಬಾರಿ ಇದೆ. ಅವನು ದಡ್ಡ ಧರ್ಮರಾಜ, ಆಡ್ಲಿಕ್ಕೆ ಬರಲಿಲ್ಲ, ಸೋತ ಅಂತನೋ ನಮ್ಮ ತಪ್ಪಲ್ಲ. ಏನು ಹೇಳ್ತೀರಿ ಇದನ್ನು ಕೃಷ್ಣ? ಅಶಕ್ತ ಪಾಂಡವ ಕೃಷ್ಣ ಪ್ರಹೃಷ್ಟ ಪ್ರತ್ಯಮಿತ್ರವತ ಪ್ರಭ್ರಷ್ಟ ಪ್ರಣಮಾಮೇಹ ಭಯಾದಪಿ ಶತಕ್ರತುಂ ನಚತಂ ಕೃಷ್ಣ ಪಶ್ಯಾಮಿ ಕ್ಷತ್ರಧರ್ಮಮನುಷ್ಠಿತಂ ಧರ್ಮಾಯ ಚೈವ ಪ್ರಣಮೇದ್ ಬ್ರಾಹ್ಮಣೇಭ್ಯಶ್ಚ ಮದ್ವಿಧ. ನಾವು ಧರ್ಮಕ್ಕೆ ನಾನು ನಮಸ್ಕಾರ ಮಾಡಲಿಕ್ಕೆ ತಯಾರಿದ್ದೀನಿ, ಬ್ರಾಹ್ಮಣರಿಗೆ ನಮಸ್ಕಾರ ಮಾಡುವುದಕ್ಕೆ ತಯಾರಿದ್ದೀನಿ. ಅಚಿಂತಯನ್ ಕಂಚಿದನ್ಯಂ ಯಾವಜ್ಜೀವಂ ತಥಾಚರೇತ್ ನಸಲಭ್ಯ ಪುನರ್ಜಾತು ಮೈ ಜೀವತಿ ಕೇಶವ. ಇಂಥ ವ್ಯಕ್ತಿ ಇನ್ನೊಮ್ಮೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ಅಪ್ರದೇಯಂ ಪುರಾದತ್ತಂ ರಾಜ್ಯಂ ಪರ್ವತೋ ಮಮ. ಹಿಂದೆ ನಾನು ಇಂದ್ರಪ್ರಸ್ಥ ರಾಜ್ಯವನ್ನು ಅವರಿಗೆ ಒಪ್ಪಿಸಿದೆ. ಆ ರಾಜ್ಯವನ್ನು ಕೊಡುವಾಗ ಅದು ನಾನು ಪರಾಧೀನನಾಗಿದ್ದೆ. ನಮ್ಮಪ್ಪ ಹೇಳಿದರು ಅಂತ ಅನ್ನೋದಕ್ಕೆ ನಾನು ಸುಮ್ಮನಾದೆ. ಅವರಿಗೆ ರಾಜ್ಯವನ್ನು ಕೊಡುವುದು ಅವರು ಯೋಗ್ಯರಲ್ಲ, ಅವರು ಅರ್ಹರಲ್ಲ. ಅವರು ರಾಜ್ಯಕ್ಕೆ ಅರ್ಹರಾಗದೇ ಇದ್ದರೂ ಕೂಡ ನಮ್ಮಪ್ಪ ದಾಕ್ಷಿಣ್ಯದಿಂದಾಗಿ ರಾಜ್ಯವನ್ನು ಕೊಟ್ಟ. ಆ ರಾಜ್ಯವನ್ನು ಅವರು ಭೋಗಿಸಿದರು. ಅಜ್ಞಾನಾದ್ವಾ ಭಯಾದ್ವಾಪಿ ಮೈ ಬಾಲೆ ಜನಾರ್ದನ. ನಾನು ಚಿಕ್ಕವನಾಗಿದ್ದೆ, ಸಣ್ಣ ಹುಡುಗ, ತಿಳುವಳಿಕೆ ಇರಲಿಲ್ಲ, ಸ್ವಲ್ಪ ಅಜ್ಞಾನ, ಇನ್ನೊಂದರ್ಧ ಭಯ. ಅವರೆಲ್ಲ ಏನು ಮಾಡ್ತಾರೋ ಏನೋ ಎಂತೋ ಅನ್ನುವ ಭಯವಿತ್ತು. ಈಗ ನನಗೆ ಸ್ವಚ್ಛ ತಿಳುವಳಿಕೆ ಬಂದಿದೆ. ಕಾನ್ಸೆಪ್ಟಿನಲ್ಲಿ ಐ ಆಮ್ ವೆರಿ ಕ್ಲಿಯರ್. ಪಾಂಡವರು ಅವರಿಗೆ ರಾಜ್ಯವನ್ನು ಕೊಡಬಾರದು, ಇದು ನನಗೆ ನಿಶ್ಚಯವಾಗಿ ಬಿಟ್ಟಿದೆ. ಭಯವೂ ಇಲ್ಲ ಈಗ. ಆಗ ಚಿಕ್ಕಂದಿನಲ್ಲಿ ಭಯ ಇತ್ತು, ಈಗೇನು ಭಯ ಇಲ್ಲ. ನಾವೆಲ್ಲ ಸಮರ್ಥರಾಗಿದ್ದೇವೆ, ನೋಡ್ಕೋತೇವೆ. ಏನಾಗತ್ತೆ ಯುದ್ಧವಾದರೆ ನಾವು ಸಾಯ್ತೇವೆ ಅಂತ ಭಯ ಅಲ್ಲೇನು? ಏನು ಸಾಯಬೇಕಾಗಿಲ್ಲ. ನಾವು ಯಾಕೆ ಸಾಯ್ತೇವೆ? ತಲೆ ಕೆಟ್ಟಿದೆ ನಮಗೆ. ದೇವಾಧಿದೇವತೆಗಳು ಬಂದು ನಮ್ಮನ್ನು ಸೋಲಿಸ್ಲಿಕ್ಕಾಗುವುದಿಲ್ಲ. ಇವರೇನು ಸೋಲಿಸ್ತಾರೆ? ಭೀಮಾರ್ಜುನ. ತಿರುಗಿ ಮುರುಗಿ ಅವರಿಬ್ಬರ ಹೆಸರು ಹೇಳ್ತೀರಿ ನೀವು. ಏನಪ್ಪ ಅಂತ ಒಂದು ದೊಡ್ಡದು? ಅದೆಲ್ಲ ಏನಿಲ್ಲ. ನಮಗೇನು ಅಂಜೋ ಕಾರಣವಿಲ್ಲ. ಯಾವದ್ದಿ ತೀಕ್ಷ್ಣಯ, ಇನ್ನೊಮ್ಮೆ ಕೇಳಿಬಿಡು. ನಾನು ಹಿಂದೆ ಹೇಳಿ ಕಳಿಸಿದ್ದೆ, ಇನ್ನೊಮ್ಮೆ ನಿನ್ನ ಮುಂದೆ ಹೇಳಿಬಿಡ್ತೇನೆ ಕೃಷ್ಣ. ಯಾವದ್ದಿ ತೀಕ್ಷ್ಣಯ ಸೂಚ್ಯ ವಿದ್ಯೇದಗ್ರೇಣ ಕೇಶವ ತಾವದಪ್ಯಪರಿತ್ಯಾಜ್ಯಂ ಭೂಮಿರ್ನ ಪಾಂಡವನ್ ಪ್ರತಿ. ಅತಿ ಸೂಕ್ಷ್ಮವಾದಂತಹ ತೀಕ್ಷ್ಣವಾಗಿರತಕ್ಕಂತಹ ಸೂಜಿ, ಆ ಸೂಜಿಯ ಮೊನೆಗೆ ಹತ್ತುವ ಏನು ಮಣ್ಣಿದೆಯೋ ಅಷ್ಟನ್ನು ನಾನು ಅವರ ಪಾಲಿಗೆ ಬಿಟ್ಟುಕೊಡುವುದಿಲ್ಲ. ಏನು ಮಾಡ್ತೀಯೋ ಮಾಡ್ಕೋ. ಭೂಮಿಯರ್ನ ಪಾಂಡವನ್ ಪ್ರತಿ. ಇಷ್ಟಂದಾಗ ಕೃಷ್ಣ ಕೋಪಿಸ್ಕೋಬೇಕು, ಅಸಮಾಧಾನ ಮಾಡ್ಕೋಬೇಕು, ಸಿಟ್ಟಿಗೆ ಬರಬೇಕು, ಏನಿಲ್ಲ. ಪ್ರಹಸ್ಯ ದಾಶಾರ್ಹ, ನಗುತ್ತಾನೆ. ಸಾಯೋ ಹೊತ್ತು ಬಂದಾಗ ಹೀಗೆ ಮಾತಾಡ್ತಾರೋ ದುರ್ಯೋಧನ, ಹೀಗೆ ಮಾತಾಡ್ತಾರೆ. ಬಹಳ ಸಂತೋಷ. ವಿಮರ್ದೋ ಭವಿತನ್ ಮಹಾನ್. ಇನ್ನೇನು ಮಾಡಲಿಕ್ಕಾಗತ್ತೆ? ನಾವು ಹೇಳುವಷ್ಟು ಹೇಳಿದ್ದೀನಿ, ಎಲ್ಲರೂ ಹೇಳುವುದು ಹೇಳಿದ್ದಾರೆ, ಕೇಳುವುದು ನಿನ್ನ ಕೆಲಸ. ಉಪದೇಶ ಹಿತೈಷಿಗಳು ಮಾಡ್ತಾರೆ, ಕೇಳುವುದು ಹಿತೇಚ್ಛುವಾದವನು ಕೇಳಬೇಕು. ನನಗೆ ಒಳ್ಳೆಯದಾಗಲಿ ಅಂತ ಅಪೇಕ್ಷೆ ಯಾರಿಗಿದೆ ಅವನ ಹಿತವನ್ನು ಕೇಳಿಬಿಡಬೇಕು, ಉಪದೇಶವನ್ನು. ನೀನು ಕೇಳುವುದಿಲ್ಲ. ಪರಶುರಾಮ ದೇವರು ಹೇಳಿದರು, ಕಣ್ವ ಹೇಳಿದರು, ನಾರದರು ಹೇಳಿದರು, ಭೀಷ್ಮ, ದ್ರೋಣ, ವಿದುರ ಎಲ್ಲರೂ ಹೇಳಿದರು. ಯಾರೂ ಹೇಳಿದರು ಕೇಳಿಲ್ಲ ನೀನು. ಎಚ್ಚೈತನ್ಮನ್ಯಸೇ ಮೂಢ ನಮೇ ಕಶ್ಚಿತ್ ವ್ಯತಿಕ್ರಮ. ಆದರೆ ನಾನು ಈಗೇನು ಮಾತಾಡೋ ಅಗತ್ಯವೇ ನನಗೇನಿಲ್ಲ. ಆದರೆ ಒಂದು ಪ್ರಶ್ನೆಗೆ ಮಾತ್ರ ನಾನು ಉತ್ತರ ಕೊಡೋದು ಅಗತ್ಯವಾದದ್ದು. ಅದಕ್ಕಾಗಿ ನಾನು ನಿನಗೆ ಉತ್ತರ ಕೊಡ್ತಾ ಇದ್ದೀನಿ. ಯಾಕಂದರೆ ನೀನು ಭೂಮಿಯ ಒಂದು ಸೂಜಿಗೆ ಹತ್ತಿದ ಮಣ್ಣಿನ ಭಾಗವನ್ನು ಕೊಡೋದಿಲ್ಲ ಅಂತ ಹೇಳಿದ ಮೇಲೆ ನಿನ್ನ ಜೊತೆಗೆ ವಾದ ಹಾಕುವುದರಲ್ಲಿ, ಆರ್ಗ್ಯುಮೆಂಟ್ ಮಾಡೋದ್ರಲ್ಲಿ ಏನು ಅರ್ಥವಿಲ್ಲ. ಆದರೆ ಒಂದು ಮಾತ್ರ ನಾನು ನಿನಗೆ ಹೇಳೋದು ಅವಶ್ಯವಾಗಿದೆ, ಅದನ್ನು ಹೇಳಿ ಹೋಗಿಬಿಡ್ತೇನೆ ನಾನು. ಏನು? ನೀನೆಂದಿ ನಾನೇನೂ ತಪ್ಪು ಮಾಡಿಲ್ಲ, ಅಪರಾಧವೇ ಮಾಡಿಲ್ಲ, ಹುಟ್ಟಿದಾರಭ್ಯ ನಾನು ಅಪರಾಧ ಮಾಡಿಲ್ಲ, ಸರಿಯೇ ಮಾಡಿದ್ದೀನಿ ಅಂತಂದಿಯಲ್ಲ, ಆ ವಿಷಯದಲ್ಲಿ ಮಾತ್ರ ನಾನು ಹೇಳಬೇಕಾಗಿದೆ.
ಪಾಂಡವೇಶ್ವಿತಿ ತತ್ಸರ್ವಂ ನಿಬೋಧತ್ವಂ ನರಾಧಿಪ. ದ್ಯೂತ ಜೂಜಾಟ, ಆ ಜೂಜಾಟವನ್ನು ನೀನು ಪ್ರೇಮದಿಂದ ಆಡುವುದಕ್ಕೆ ಕರೆದದ್ದ? ಇಲ್ಲ. ಜೂಜಾಟ ಆಡಬೇಕು ಅಂತ ಹೊರಟದ್ದು ಯಾಕೆ? ಶಕುನಿ ನಿನಗೆ ಹೇಳಿದ್ದು ಯಾಕೆ? ಪಾಂಡವರ ರಾಜಸೂಯ ಯಾಗದ ಅತ್ಯದ್ಭುತವಾದ ಐಶ್ವರ್ಯವನ್ನು ಕಂಡು ಅದನ್ನೆಲ್ಲ ಕಬಳಿಸಿ ಹಾಕಬೇಕು, ಅದನ್ನೆಲ್ಲ ನಾನು ಪಡಿಬೇಕು ಅಂತನ್ನುವ ಅಪೇಕ್ಷೆಯಿಂದ, ಲೋಭದಿಂದ ನೀನು ಈ ಕಾರ್ಯವನ್ನು ಮಾಡಿದಿ. ನಿನ್ನ ಸೋದರ ಮಾವ ಶಕುನಿಗೆ ಕೇಳಿದಿ, ಶಕುನಿ ದುರ್ಮಂತ್ರಣ ಮಾಡಿದ, ಆ ಕುಹಕ ವಿಚಾರವನ್ನು ನಿನ್ನ ತಲೆಯಲ್ಲಿ ಹಾಕಿದಾಗ ಆಯಿತು ಅಂತ ಹೇಳಿ ಜೂಜಾಟಕ್ಕೆ ಕರೆದದ್ದು. ಹೌದೋ ಅಲ್ಲೋ? ಅಂದಮೇಲೆ ಇದು ತಪ್ಪಲ್ಲದೆ ಏನಿದು? ಅಪರಾಧವೇ? ಕಥಂಚ ಜ್ಞಾತಯಸ್ತಾತ ಶ್ರೇಯಾಂಸ ಸಾಧು ಸಮ್ಮತಾ ತಥಾನ್ಯಾಯ್ಯಮುಪಸ್ಥಾತು ಜಿಂಹೇನಾಜಿಂಹಚಾರಿಣ. ನಿನ್ನ ಕಾರಣಕ್ಕಾಗಿ ಈ ಸಭೆಯಲ್ಲಿ ಸೇರಿದ ಎಲ್ಲ ಜನರು ನಿಮ್ಮಪ್ಪನ ಹಿಡ್ಕೊಂಡು ಎಲ್ಲರೂ ಕೂಡ ಏನೂ ಅನ್ಯಾಯ ಮಾಡದಂತಹ ಧರ್ಮರಾಜನಿಗೆ ಮೋಸ ಮಾಡಿದ್ರಲ್ಲ ನೀವೆಲ್ಲರೂ ಕೂಡಿ. ಒಬ್ಬರಾದರೂ ಪ್ರತಿಭಟನೆ ಮಾಡಿದ್ರ? ವಿದುರನನ್ನು ಬಿಟ್ಟು ಒಬ್ಬರಾದರೂ ಪ್ರತಿಭಟನೆ ಮಾಡಿದ್ರ? ಅನ್ಯಾಯ, ಜೂಜಾಟೆ ತಪ್ಪು ಹೇಳಿದ್ರ ಯಾರಾದರೂ? ಜೂಜಾಟದಲ್ಲಿ ಕಳೆದುಕೊಂಡದ್ದಲ್ಲ, ಸರಿಯಲ್ಲ ಅಂತ ಅನ್ನೋದು ಯಾರಾದರೂ ಮಾತು ಹೇಳಿದ್ರ? ಇಲ್ಲ. ಅಕ್ಷದ್ಯೂತಂ ಮಹಾಪ್ರಜ್ಞ ಸತಾಂ ಮತಿ ವಿನಾಶನಂ. ಸಜ್ಜನರ ತಲೆ ಕೆಡಿಸಿ ಆಗ್ತದೆ ಜೂಜಾಟ. ಅಂಥದ್ದು ಅಸಜ್ಜನರ ಮಧ್ಯದಲ್ಲಿ ಬಂದದ್ದು ಮಹಾಘೋರವಾದ ವಿಭೇದವನ್ನು, ವಿಮರ್ದ, ಜಗಳ, ಯುದ್ಧವನ್ನು ಆಡಿಸಿ ನಾಶ ಮಾಡಿಬಿಡ್ತದೆ. ಕಶ್ಚಾನ್ಯೋ ಭ್ರಾತೃಭಾರ್ಯಾಂಬೈ ವಿಪ್ರಕರ್ತಂ ತಥಾರ್ಹತೆ. ನೀನು ಅತ್ಯಂತ ಸಾಧು ದುರ್ಯೋಧನ, ಪರಮ ಸಜ್ಜನ. ಅದಕ್ಕಾಗಿ ತಾನೇ ಆ ದ್ರೌಪದಿಯನ್ನು ಕರೆತಂದು, ನಿನ್ನ ಅಣ್ಣ ತಮ್ಮಂದಿರ ಹೆಂಡತಿಯಾಗಿರುವಂತಹ ದ್ರೌಪದಿಯನ್ನು ಸಭೆಯ ಮಧ್ಯದಲ್ಲಿ ತಂದು ಅವಳನ್ನು ಅವಮಾನ ಮಾಡಿ ಅವಳ ಸೀರೆಯನ್ನು ಸೆಳೆಯುವ ಪ್ರಯತ್ನವನ್ನು ಮಾಡಿದಿ. ಆನೀಯ ಚ ಸಭಾಂ ವ್ಯಕ್ತಂ ಯಥೋಕ್ತ ದ್ರೌಪದೀತ್ವಯ. ಇದೇ ಅಲ್ಲ ಅತ್ಯಂತ ನ್ಯಾಯದ ಕೆಲಸವನ್ನು ಮಾಡಿದ್ದು. ಒಂದೂ ತಪ್ಪು ಮಾಡಿಲ್ಲ ಅಂತ ಅನ್ನೋದ್ರೊಳಗೆ ಇದು ಒಂದು ಸೇರಿಸ್ಕೋ. ಮಹಿಷಿ ಪಾಂಡುಪುತ್ರಾಣಂ ತಥಾ ವಿನಿಕೃತಾತ್ವಯ ಜಾನಂತಿ ಕುರವಸ್ಸರ್ವೇ ಯಥೋಕ್ತ ಕುರು ಸಂಸದಿ ದುಶಾಸನೇನ ಕೌಂತೇಯ ಪ್ರವ್ರಜಂತಃ ಪರಂತಪ. ಪಾಂಡವರು ಕಾಡಿಗೆ ಹೊರಟು ಮೌನದಿಂದ ಮಾತಾಡದೆ ಹೇಳಿದ ಪಣಕ್ಕೆ ಒಪ್ಪಿಕೊಂಡು, ಅನ್ಯಾಯ ಅಂತ ಹೇಳಿ ನಿನ್ನ ತಲೆ ಮೇಲೆ ಒಂದು ಕುಟ್ಟಿದ್ರೆ ನೀನಲ್ಲಿ ಸಾಯ್ತಿದ್ದಿ. ಹಾಗೆ ಮಾಡದೆ ಮೌನದಿಂದ ಗೌರವದಿಂದ ಸತ್ಯಕ್ಕೆ ಗಂಟು ಬಿದ್ದು ಅವರು ಕಾಡಿಗೆ ಹೋದರು. ಹೋಗುವಾಗ ದುಶ್ಯಾಸನ ಅವರ ಬೆನ್ನಿಗೆ ಬಿದ್ದು ಅವರಿಗೆ ಗೌಹು ಷಂಢತಿಲ ಅಂತ ಕರೆದ. ಎಳ್ಳು ಎಲ್ಲೇ ಹಾಕಿ ಬೆಳೆಯತ್ತೆ, ಅದಕ್ಕಿಷ್ಟು ಮಣ್ಣಿದ್ರೆ ಸಾಕು ಬೆಳೆಯತ್ತೆ. ಎಳ್ಳಿಗೆ ಬಹಳ ಮಣ್ಣು ಬೇಕಾಗಿಲ್ಲ. ಷಂಢತಿಲ ಅಂತಂದರೆ ಹುರಿದು ಹಾಕಿದಂತಹ ಎಳ್ಳೇನಿದೆಯಲ್ಲ ಅದು ಎಲ್ಲೂ ಬೀಳುವುದಿಲ್ಲ. ಹಾಗೆ ಈ ಪಾಂಡವರು ಇಂಥ ಸಮರ್ಥರಾಗಿದ್ದಾರೆ ಅಂತ ನೀನು ತಿಳ್ಕೊಂಡಿದ್ದಿ ದ್ರೌಪದಿ. ಆದರೆ ಇವರು ಅತ್ಯಂತ ಸಮರ್ಥರು. ಯಾಕೆ ಅಂದರೆ ಎದುರು ಶತ್ರುಗಳಿದ್ದಾರೆ. ನಾವು ಮೋಸ ಮಾಡಿದ್ರು, ಜೂಜಾಟ ಆಡಿದ್ರು, ನಿಮ್ಮನ್ನು ಸೋಲಿಸಿದ್ರು ಕೂಡ ನೀವು ಏನು ಮಾಡದಂತೆ ಕೈ ಕೊಟ್ಕೊಂಡು ಕೂತೀರಲ್ಲ. ಅಂದಮೇಲೆ ಎಳ್ಳುಗಳು ಯಾವ ರೀತಿಯಾಗಿ ಬೆಳೆಯೋದಕ್ಕೆ ಸಾಮರ್ಥ್ಯವಿದೆಯೋ ಅಷ್ಟೂ ಬೆಳೆಯದಂತೆ ನೀವು ದುರ್ಬಲರಾಗಿ ಹೇಡಿಗಳಾಗಿ ಬಿದ್ದೀರಿ. ಆದ್ದರಿಂದ ಪಾಂಡವರನ್ನ ನೀನು ನಿಮ್ಮ ತಮ್ಮ ಷಂಢತಿಲ ಅಂತ ಕರೆದ್ರಿ ನೀವು. ತಿಳಿತಾ? ಅದು ಒಳ್ಳೆ ಮಾತಲ್ಲ, ನ್ಯಾಯದ ಮಾತಲ್ಲ ಅದು. ನೃಶಂಸಾನಾಮ ನಾರ್ಯಾಣಂ ತಥಾ ಪರುಷ ಭಾಷಣಂ ಕರ್ಣ ದುಶ್ಯಾಸನಾಭ್ಯಂಚ ತ್ವಯಾಚ ಬಹುಶಕೃತಂ. ತೊಡೆ ತೋರಿಸಿದ್ದು ಯಾರು? ದ್ರೌಪದಿಗೆ. ದುರ್ಯೋಧನನ ಪಟ್ಟದ ಮಹಿಷಿಯಾಗು, ಅವನ ಮನೆಗೆ ಹೋಗು, ಅರಮನೆಗೆ ಸೇರು ಅಂತ ಹೇಳಿದ್ಯಾರು? ಕರ್ಣ ಅಲ್ಲ. ಅದಕ್ಕೆ ನಕ್ಕದ್ದು ನೀನಲ್ಲ, ಪ್ರೋತ್ಸಾಹನೆ ಕೊಡಲಿಲ್ಲ ನೀನು. ಪಾಪ ಅನ್ಯಾಯ ಮಾಡೇ ಇಲ್ಲ ನೀನು. ಯಾರು ಏನೂ ಅನ್ಯಾಯ ಮಾಡಿಲ್ಲ. ಸಹ ಮಾತ್ರ ಪ್ರದಗ್ಧುಂ ತಾನ್ ಬಾಲಕಾನ್ ವಾರಣಾವತೆ. ಇದು ಮೊನ್ನೆ ಆದದ್ದು. ಹಿಂದೆ ವಾರಣಾವತಕ್ಕೆ ಕಳಿಸಿದ್ಯಾರು? ಕುಂತಿ 5 ಜನ ಪಾಂಡವರನ್ನ ಕಳಿಸಿ ಅರಗಿನ ಮನೆಯಲ್ಲಿ ಸುಟ್ಟು ಹಾಕಬೇಕು ಅಂತ ನಾವು ಪ್ರಯತ್ನ ಮಾಡಿದವರು ಯಾರು? ನೀವೇ ಅಲ್ಲ. ಅದೆಲ್ಲ ಒಳ್ಳೆ ಕೆಲಸ. ಅದು ಯಾವ ತಪ್ಪು ಮಾಡೇ ಇಲ್ಲ ನೀನು. ಅಪರಾಧ ಎಲ್ಲ ಅಪರಾಧಗಳು ಪಾಂಡವರೇ ಮಾಡಿದ್ದಾರೆ. ಸಹ ಮಾತ್ರ ಪ್ರದಗ್ಧುಂ ತಾನ್ ಬಾಲಕಾನ್ ವಾರಣಾವತೆ ಆಸ್ಥಿತ ಪರಮೋ ಯತ್ನ. ಆದರೆ ಆ ಇಚ್ಛೆ ನಿಂದೇನು ಪೂರ್ಣವಾಗಲಿಲ್ಲ. ನ ಸಮೃದ್ಧಶ್ಚ ಯತ್ತವ
ಊಶುಶ್ಚ ಸುಚಿರಂ ಕಾಲಂ ಪ್ರಚ್ಛನ್ನಾಹ. ನಿಮ್ಮ ವಿರೋಧವನ್ನು ಮಾಡಬಾರದು ಅಂತನ್ನುವುದಕ್ಕಾಗಿ ಮುಚ್ಚಿಕೊಂಡು ಎಷ್ಟೋ ದಿವಸಗಳವರೆಗೆ ಮುಚ್ಚಿಕೊಂಡೇ ಇದ್ರು. ಏಕಚಕ್ರ ನಗರದಲ್ಲಿ ಭಿಕ್ಷೆ ಬೇಡುವ ಪ್ರಸಂಗ ಬಂತವರಿಗೆ ನಿನ್ನ ಕಾರಣಕ್ಕಾಗಿ. ಇದೆಲ್ಲ ಮಾಡಿದ ಅಪರಾಧವನ್ನು ನೆನೆಸ್ಕೋ. ಮಾತ್ರ ಸಹೈಕ ಚಕ್ರಾಯಂ ಬ್ರಾಹ್ಮಣಸ್ಯ ನಿವೇಶನೆ. ವಿಷವನ್ನು ಕೊಟ್ಟು ಅದಕ್ಕಿಂತಲೂ ಮೊದಲು ಅವರ ಬದುಕಬಾರದು ಅಂತನ್ನುವುದಕ್ಕಾಗಿ ಸರ್ಪಬಂಧ ಇಷ್ಟ ಹಾವುಗಳನ್ನು ಕಡಿಸಿದೆಯೋ ಮೂರ್ಖ. ಸರ್ವೋಪಾಯೈರ್ ವಿನಾಶಾಯ ನ ಸಮೃದ್ಧಂ ಚ ಯತ್ತವ. ಎಲ್ಲ ಪ್ರಯತ್ನವನ್ನು ಮಾಡಿ ಅವರನ್ನು ಕೊಲ್ಲುವುದಕ್ಕೆ ನೀನು ಪ್ರಯತ್ನ ಮಾಡಿದೀಯ, ಆದರೆ ಆಗಲಿಲ್ಲ. ಕಥಂತೇನ ಅಪರಾಧೋಸ್ತಿ. ಇಷ್ಟೆಲ್ಲ ಮಾಡಿ ಈಗ ಹೇಳ್ತೀನಿ ನಂದೇನೂ ಅಪರಾಧವಿಲ್ಲ ಅಂತ. ನೆನಪಿಟ್ಕೊಳ್ಳಿ, ಇಷ್ಟೆಲ್ಲ ಅಪರಾಧಗಳನ್ನು ಮಾಡಿದ್ದಾನೆ ಅಂತನ್ನುವ ಮಾತು ಇದ್ದರೂ ಕೂಡ ಅದನ್ನು ಕೃಷ್ಣ ಹೇಳ್ತಾನೆ. ಇದು ನಿಮಗೆ ನೆನಪಿರಲಿ. ಯಾಕೆ ಅಂತಂದರೆ ದುರ್ಯೋಧನ ಬೀಳ್ತಾನೆ, ಯುದ್ಧ ಆಡಿ ತೊಡೆ ಮುರಿಸಿಕೊಂಡು ಬೀಳ್ತಾನೆ. ಭೀಮಸೇನನ ಪ್ರಹಾರಕ್ಕೆ ಬಿದ್ದ, ಇನ್ನೇನು ಸತ್ತಿಲ್ಲ. ಆಗ ಕೃಷ್ಣ ಮತ್ತು ದುರ್ಯೋಧನನ ಜೊತೆಗೆ ಸಂವಾದವಾಗತ್ತೆ ಪರಸ್ಪರವಾಗಿ. ಆ ಮಾತಿನಲ್ಲಿ ನಾನೇನೂ ತಪ್ಪೇ ಮಾಡಿಲ್ಲ, ನಾನು ಬೇಕಾದಷ್ಟು ಭೋಗ ಮಾಡಿದ್ದೀನಿ, ನಾನು ಸುಖವಾಗಿದ್ದೀನಿ, ಸಾಯ್ತಾ ಇದ್ದದ್ದು ನಾನು ಧಾರ್ಮಿಕವಾಗಿ ಸಾಯ್ತೀನಿ ಅಂತನ್ನುವಂತೆ ಆ ಮಾತುಗಳನ್ನು ಹೇಳ್ತಾನೆ. ಹೇಳಿದಾಗ ಧರ್ಮರಾಜ ಪಕ್ಕದಲ್ಲಿರ್ತಾನೆ. ಧರ್ಮರಾಜ ನೋಡ್ತಾ ನೋಡ್ತಾ ಇರುವಾಗಲೇ ಪುಷ್ಪವೃಷ್ಟಿ ಆಗತ್ತೆ. ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾರೆ. ಪುಷ್ಪವೃಷ್ಟಿ ಮಾಡಿದಾಗ ದುರ್ಯೋಧನ ಅಂತ ನೋಡು, ನಾನು ಹೇಳಿದ ಮಾತೆಲ್ಲ ಸತ್ಯ, ಪುಷ್ಪವೃಷ್ಟಿ ಆಗ್ತಾ ಇದೆ ಅಂತಂತ ಸಾಯ್ತಾನೆ. ಅದನ್ನು ಧರ್ಮರಾಜ ನೋಡಿದ, ತಲೆ ಕೆಟ್ಟೋಯ್ತವನಿಗೆ. ಓಹೋ, ಹಾಗಾದರೆ ನಾನು ಮಾಡಿದ್ದು ಮಹಾ ಅಪರಾಧ, ತಪ್ಪಾಯಿತು ಅಂತ ಅನ್ಕೊಂಡು ನಿಶ್ಚಯ ಮಾಡ್ಕೊಂಡ್ಬಿಟ್ಟ. ಅಂದರೆ ದುರ್ಯೋಧನ ಅಪರಾಧ ಮಾಡೇ ಇಲ್ಲ ಅಂತನ್ನುವುದಕ್ಕೆ ಪುಷ್ಪವೃಷ್ಟಿಯನ್ನು ಮಾಡಿದ್ರು ಅಂತ ಅರ್ಥ ಮಾಡಿಕೊಂಡ್ಬಿಡ್ತಾರೆ ಎಲ್ಲ ಜನ. ಹೀಗೆಲ್ಲ ಸಮಸ್ಯೆಗಳಿವೆ. ಯಾಕೆ ಪುಷ್ಪವೃಷ್ಟಿ ಆಯಿತು ಅಂತನ್ನೋದಕ್ಕೆ ನಾವು ಮಹಾಭಾರತದ ಕೊನೆ ಭಾಗದಲ್ಲಿ, ಅರ್ಥಾತ್ ದುರ್ಯೋಧನನ ಪಾತವಾದಾಗ ಉತ್ತರವನ್ನೇನು ಹೇಳ್ತಾರೆ ಅದನ್ನು ನಾವು ಕೇಳಿ ತಿಳಿಬೇಕು. ಆದ್ದರಿಂದ ಸರ್ವಥಾ ಸಾಧ್ಯವಿಲ್ಲ. ಅದಕ್ಕಾಗಿ ಹೇಳ್ತಾರೆ, ಕಥಂತೇನ ಅಪರಾಧೋಸ್ತಿ ಪಾಂಡವೇಶು ಮಹಾತ್ಮಸು ಏವಂ ವೃತ್ತಾಃ ಕಥಂ ರಾಜ್ಯೇ ಸ್ಥಾತುಮರ್ಹಸಿ ಪಾಪಕೃತ ಸರಾಜ್ಯಾಚ್ಚ ಸುಖಾಚ್ಚೈವ ಹಾಸ್ಯಸೆ ಕುಲಪಂಸನ ಯಚ್ಚೈಭ್ಯೋ ಯಾಚಮಾನೇಭ್ಯ ಪಿತೃವಂಶಂ ನ ದಸ್ಯಸಿ ತಚ್ಚ ಪಾಪ ಪ್ರದಾತಾಸಿ ಭ್ರಷ್ಟೈಶ್ವರ್ಯೋ ನಿಪಾತಿತಃ. ಈಗ ಒಂದು ಪಾಪ ಮಾಡಿದ್ದಿ, ಇಷ್ಟು ಘೋರವಾದ ಒಂದಾದ ಮೇಲೆ ಒಂದರಂತೆ ನೀನು ಪಾಪವನ್ನು ಮಾಡ್ತಾನೇ ಬಂದಿದ್ದಿ. ಈಗ ನೀನು ಇವರಿಗೆ ರಾಜ್ಯವನ್ನು ಕೊಡದ ಮಹಾಪಾಪವನ್ನು ಮಾಡಿ ಮುಂದೆ ನೀನು ಘೋರವಾದ ಅನರ್ಥಕ್ಕೆ ಈಡಾಗ್ತೀ. ದುಶ್ಯಾಸನ ಇದಂ ವಾಕ್ಯಂ ಅಬ್ರವೀತ್ ಕುರು ಸಂಸದಿ. ದುಶ್ಯಾಸನ ಮಧ್ಯದಲ್ಲಿ ಅವನನ್ನು ಛೇಡಿಸುವುದಕ್ಕಾಗಿ ಹೇಳ್ತಾನೆ. ಎಂಥ ಘೋರವಾದ ಮಾತು ನೋಡಿ. ದುರ್ಯೋಧನ, ಅಣ್ಣ, ನೀನು ಇವತ್ತು ಇಲ್ಲೆಲ್ಲ ಏನು ಮಾಡ್ಕೊಂಡಿದ್ದಾರೆ, ಪ್ರಾಯಶಃ ಧೃತರಾಷ್ಟ್ರನೂ ಕೂಡ ನಿಮ್ಮಪ್ಪ ಅಂದರೆ ನಮ್ಮಪ್ಪ, ಅವನು ಕೂಡ ಕೃಷ್ಣನ ಪಕ್ಷದಲ್ಲೇ ಇದ್ದಾನೀಗ. ಭೀಷ್ಮ ದ್ರೋಣ ವಿದುರ ಅಂತೂ ಸರಿಯೇ ಸರಿ. ಭೀಷ್ಮ, ದ್ರೋಣ, ವಿದುರ, ಧೃತರಾಷ್ಟ್ರ ಇವರು ಮತ್ತು ಕೃಷ್ಣ ಇವರೆಲ್ಲ ಒಂದು ಕಡೆ ಆಗಿದ್ದಾರೆ. ಇವರೆಲ್ಲರೂ ಬಲಿಷ್ಠರು, ಸಮರ್ಥರು. ಅವರ ಮಾತು ಹೇಳಿದ್ದನ್ನು ಕೇಳಿದೆಯೋ, ಯುದ್ಧ ಮಾಡೋದಿಲ್ಲ ಅಂತ ಹೇಳಿದೆಯೋ, ಆಗ ಸರಿ. ಇಲ್ಲ ಅಂದರೆ ನಿನ್ನನ್ನು ಕಟ್ಟಿ ಪಾಂಡವರ ಕಾಲಿಗೆ ಹಾಕ್ತಾರೋ. ಇಷ್ಟವರ ಪ್ಲಾನ್ ಇದೆ ಅಂತ ದುಶ್ಯಾಸನ ಬೇಕು ಅಂತ ಛೇಡಿಸ್ತಾನೆ. ದುಶ್ಯಾಸನ ಇದಂ ವಾಕ್ಯಂ ಅಬ್ರವೀತ್ ಕುರು ಸಂಸದೆ ನಚೇತ್ ಸಂಧಾಸ್ಯಸೇ ರಾಜನ್ ಸ್ವೇನ ಕಾಮೇನ ಪಾಂಡವೈ ಬದ್ಧ್ವಾ ಕಿಲ ತ್ವಾಂ ದಾಸ್ಯಂತಿ ಕುಂತಿ ಪುತ್ರಾಯ ಕೌರವಾಹ. ಕರ್ಣನನ್ನ, ನಿನ್ನನ್ನ, ನನ್ನನ್ನ, ಶಕುನಿಯನ್ನ 3-4 ಜನರನ್ನು ಕಟ್ಟಿ ಪಾಂಡವರಿಗೆ ಕೊಡ್ತಾರೆ. ನೋಡ್ಕೋ, ಒಪ್ಪಿಬಿಡು, ಯುದ್ಧ ಬೇಡ ಅಂತ ಹೇಳಿಬಿಡು. ದುಶ್ಯಾಸನ ಈ ಮಾತನ್ನು ಹೇಳ್ತಾನೆ. ಕ್ರುದ್ಧ ಪ್ರಾತಿಷ್ಠತೋತ್ಥಾಯ. ಇಷ್ಟಂದಾಗ ದುರ್ಯೋಧನ ಎದ್ದು ನಿಂತು ಹೊರಗೆ ಹೊರಟ. ವಾಕೌಟ್ ಮಾಡಿದ ಪಾರ್ಲಿಮೆಂಟಿನಿಂದ. ಕ್ರುದ್ಧ ಪ್ರಾತಿಷ್ಠತೋತ್ಥಾಯ ಮಹಾನಾಗ ಶ್ವಸನ್ ಸರ್ವಾನೇತಾನನಾದತ್ಯ ದುರ್ಮತಿರ್ ನಿರಪತ್ರಪಃ. ಹಿರಿಯರೆಲ್ಲ ಕೂತಾರೆ. ಧೃತರಾಷ್ಟ್ರ ಇದ್ದಾನೆ, ಭೀಷ್ಮದ್ರೋಣ ವಿದುರಾದಿಗಳಿದ್ದಾರೆ, ಸ್ವಯಂ ಕೃಷ್ಣ ಬಂದಿದ್ದಾನೆ. ಅವರನ್ನು ತಿರಸ್ಕಾರ ಮಾಡಿ ಇವರ ಉಪದೇಶ, ಅವರು ಯಾರಿಗೆ ಮಾತಾಡಬೇಕು, ಇವನಿಗಾಗಿ ಮಾತಾಡಬೇಕು, ಇವನೇ ಇಲ್ಲ ಅಂತಂದ್ರೆ ಎಂಥ ಅವಮಾನ. ಅವರೆಲ್ಲ ಕೂತಾಗ ಕೃಷ್ಣ ಬಂದದ್ದು ಯಾಕೆ? ಧೃತರಾಷ್ಟ್ರನಿಗೆ ಹೇಳೋದಕ್ಕಲ್ಲ, ದುರ್ಯೋಧನನನ್ನು ತಿದ್ದೋದಕ್ಕಾಗಿ. ದುರ್ಯೋಧನನೇ ಹೊರಗೆ ಹೊರಟ್ರೆ
ಒಂದು 15 ಜನ ಡೆಲಿಗೇಷನ್ ತೆಗೆದುಕೊಂಡು ಹಿರಿಯರೆಲ್ಲ ಕೂತ್ಕೊಂಡು ಒಬ್ಬನಿಗೆ ತಿಳಿಸೋದಕ್ಕಾಗಿ ಉಪದೇಶ ಮಾಡೋದಕ್ಕಾಗಿ ಹೋಗಿ ಕೂತೀವಿ. ಅವನೇ ಎದ್ದೋದ ಅಂದರೆ ಎಂಥ ಅವಮಾನ. ಹಾಗಾಗಿದೆ, ದುರ್ಯೋಧನ ಹಾಗೆ ಮಾಡ್ತಾನೆ. ಸರ್ವಾನ್ ಏತಾನ್ ಅನಾದೃತ್ಯ, ಯಾರ್ಯಾರು ಅಂತ ಅನ್ನೋದನ್ನು ಹೇಳ್ತಾರೆ. ವಿದುರ, ಧೃತರಾಷ್ಟ್ರ, ಬಾಲ್ಯೀಕ, ಕೃಪಾ, ಸೋಮದತ್ತ, ಭೀಷ್ಮ, ದ್ರೋಣ, ಕೃಷ್ಣ ಇವರೆಲ್ಲರನ್ನು ತಿರಸ್ಕಾರ ಮಾಡಿ ದುರ್ಮತಿ, ದುಷ್ಟ ಬುದ್ಧಿ, ನಾಚಿಕೆ ಇಲ್ಲದ, ಅಶಿಷ್ಟವತ್ ಅಮರ್ಯಾದ, ತಂದೇನ್ ಮರ್ಯಾದೆ, ತಾನ್ಯಾರು, ಇವರೆಲ್ಲರಿಗೆ ಯಾವ ರೀತಿಯ ಗೌರವ ಸಲ್ಲಿಸಬೇಕು ಇದು ತಿಳುವಳಿಕೆ ಇಲ್ಲದೆ ಮಾನಿ ಮಾನ್ಯಾವಮಾನಿತ, ಸ್ವಯಂ ಸೊಕ್ಕಿನವ, ಮಾನ್ಯರು ಯಾರೋ ಅವರನ್ನ ಅವಮಾನ ಮಾಡ್ತಾನೆ. ಅಂತಹ ಮೂರ್ಖ ತಂ ಪ್ರಸ್ಥಿತಮಭಿಪ್ರೇಕ್ಷ್ಯ, ಅವನು ಹೊರಟ ದುರ್ಯೋಧನ ಹೊರಗೆ ಹೊರಟಾಗ ಉಳಿದವರೆಲ್ಲ ಸುಮ್ಮನೆ ಇರಬೇಕೋ ಬೇಡ, ಹಾಗೆ ಮಾಡಲಿಲ್ಲ. ಅವನ 100 ಜನ ತಮ್ಮಂದರು, ಅರ್ಥಾತ್ 99 ಜನರೂ ಕೂಡ ಹಿಂಬಾಲಿಸಿ ಹೋಗಿಬಿಡ್ತಾರೆ. ದುರ್ಯೋಧನನ್ನು ಹಿಂಬಾಲಿಸಿ ಹೊರಗೆ ಹೋಗಿದ್ರು, ವಾಕೌಟ್ ಮಾಡಿದರು. ಅವನ ಚೇಲಾಗಳಿರ್ತಾರಲ್ಲ, ಅಲ್ಲಲ್ಲ ಸಣ್ಣ ರಾಜರಾಗಿ ಮಂಡಲಗಳಲ್ಲಿ ಇದ್ದವರು, ಅನುಜಗ್ಮು ಸಹ ಮಾತ್ಯಾಹ ರಾಜಾನಶ್ಚಾಪಿ ಸರ್ವಶಃ, ಆ ಅಮಾತ್ಯರು ಹಾಗೂ ರಾಜರು ಅವನ ತಮ್ಮಂದರು ಎಲ್ಲರೂ ಹೊರಗೆ ಹೋಗಿಬಿಡ್ತಾರೆ. ಅದನ್ನು ನೋಡಿ ಕಾಲಪಕ್ವಮಿದಂ ಮನ್ಯೆ ಸರ್ವಂ ಕ್ಷತ್ರಂ ಜನಾರ್ದನ ಸರ್ವೇ ಹ್ಯನುಸತಾ ಮೋಹಾತ್ ಪಾರ್ಥಿವಾ ಸಹ ಮಂತ್ರಿಭಿ ಭೀಷ್ಮಸ್ಯಾಥ ವಚಶ್ರುತ್ವ. ಕೃಷ್ಣನಿಗೆ ಭೀಷ್ಮಾಚಾರ್ಯರು ಹೇಳ್ತಾರೆ, ಭೀಷ್ಮಾಚಾರ್ಯರಂದರು, ಕೃಷ್ಣ, ಕಾಲದಿಂದ ಹಣ್ಣಾದಂತೆ ತೋರುತ್ತೆ, ಇದು ಕೆಲಸ ಮುಗಿದಿದೆ, ಇನ್ನು ಇದನ್ನು ತಲೆ ತೆಗೆಸುವುದು ಮಾತ್ರ ಕೆಲಸ, ಈಗ ಇನ್ನೇನು ಉಳಿಸಿ ಪ್ರಯೋಜನವಿಲ್ಲ. ನೀನು ಬಂದು ನಾವೆಲ್ಲ ಇದ್ದು ಹಿರಿಯರು ಹಿತವನ್ನು ಹೇಳ್ತಾ ಇರುವಾಗ ಎದ್ದು ಹೋಗ್ತಾನೆ, ಮರ್ಯಾದೆ ಇಲ್ಲದೆ, ಮಹಾಸೊಕ್ಕಿನವ, ಅವಿವೇಕಿ. ಆದ್ದರಿಂದ ಇವನನ್ನು ಸರಿಯಾಗಿ ಉಪಾಯ ಮಾಡಬೇಕಿವನಿಗೆ. ಮಹಾನಯಮತಿಕ್ರಮ. ಕೃಷ್ಣ ಹೇಳ್ತಾನೆ, ಭಗವಂತ ನೀನು ಧೃತರಾಷ್ಟ್ರ, ನಮ್ಮಲ್ಲೂ ಹೀಗೆ ಆಯ್ತು. ನಮ್ಮ ದೇಶದಲ್ಲೂ ಒಬ್ಬ ದುಷ್ಟ, ಅವನು ತನ್ನ ತಂದೆಯನ್ನು ಕಾರಾಗಾರದಲ್ಲಿ ಹಾಕಿ ಬಂಧು ಬಳಗದವರಿಗೆ ಬೇಡದವನಾಗಿ ನಿಷ್ಠುರವಾಗಿ ನೀಚವಾದ ವೃತ್ತಿಯಿಂದ ಇದ್ದ. ಅವನನ್ನು ಸಂಹಾರ ಮಾಡಿ ನಾನು ಅವನ ತಂದೆಯನ್ನು ನನ್ನ ಪಟ್ಟದಲ್ಲಿ ಕೂಡಿಸಿದೆ. ಎಲ್ಲ ಯಾದವರು ಸೌಖ್ಯದಿಂದ ಇದ್ದಾರೆ. ಅವನು ಯಾರು? ಕಂಸ. ಇನ್ನೊಬ್ಬ ನರಕಾಸುರ. ಆ ನರಕಾಸುರನನ್ನು ಸಂಹಾರ ಮಾಡಿದೆ. ಹೀಗೆ ಹಿಂದೆ ದೇವತೆಗಳು ಇದೇ ರೀತಿಯಾಗಿ ದೈತ್ಯರ ಜೊತೆಗೆ ಯುದ್ಧ ಮಾಡ್ತಾ ಇರುವಾಗ ದೈತ್ಯರನ್ನು ಕಟ್ಟಿ ಹಾಕುವ ವ್ಯವಸ್ಥೆಯನ್ನು ಮಾಡಿದರು. ವರುಣನಿಗೆ ಕೊಟ್ಟು ಧರ್ಮಭಾಷೆಗಳಿಂದ ಕಟ್ಟಿ ಹಾಕಿದರು, ಬ್ರಹ್ಮದೇವರು ಹೇಳಿದ್ದಕ್ಕೆ ತಕ್ಕಂತೆ. ಹಾಗೆ ತಥಾ ದುರ್ಯೋಧನಂ ಕರ್ಣಂ ಶಕುನಿಂಚಾಪಿ ಸೌಬಲಂ ಬದ್ಧ್ವಾ ದುಶ್ಯಾಸನಂ ಚಾಪಿ ಪಾಂಡವೇಭ್ಯ ಪ್ರಯಚ್ಛತ. ಅವನನ್ನು ಕಟ್ಟಿ ಈ 4 ಜನರನ್ನು ಕಟ್ಟಿಬಿಡಿ, 4 ಜನರನ್ನು ಕಟ್ಟಿಬಿಡಿ. ಇವರೆಲ್ಲ ಉಳಿದವರೆಲ್ಲರೂ ಪೆದ್ದರು, ಅವರಿಗೇನು ದಮ್ಮಿಲ್ಲ, ದುರ್ಬುದ್ಧಿಯೂ ಇಲ್ಲ, ಕೆಟ್ಟವರಷ್ಟೇ. ಬುದ್ಧಿ ಬೇಕಲ್ಲ, ಕೆಟ್ಟತನ ಇರೋದು ಸಾಲುವುದಿಲ್ಲ, ಕೆಟ್ಟತನ ಮಾಡೋದಕ್ಕೆ ಬುದ್ಧಿಯೊಂದು ಬೇಕಾಗ್ತದೆ. ಹಾಗೆ ಇವರಿಗೆ ಬುದ್ಧಿ ಇಲ್ಲ. ಆದ್ದರಿಂದ ಈ 4 ಜನರನ್ನು ಕಟ್ಟಿಕೊಟ್ಟು ಬಿಡಿ, ಮುಗಿದೋಯ್ತು. ತ್ಯಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್, ಗ್ರಾಮಂ ಜನಪದಸ್ಯಾರ್ಥೆ ಆತ್ಮಾರ್ಥೆ ಪೃಥಿವೀಂ ತ್ಯಜೇತ್. ಒಬ್ಬ ವ್ಯಕ್ತಿಯನ್ನ ಇಡೀ ಕುಲ ಉಳಿಯುವುದಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ಹಾಳುಗೆಡಿಸಿದರೆ ತಪ್ಪಿಲ್ಲ, ಹೊರಗೆ ಹಾಕಿಬಿಡಿ. ಅದರಿಂದ ಇಡೀ ವಂಶ ಚೆನ್ನಾಗಿ ಸುಖವಾಗಿರ್ತದೆ. ಒಂದು ಕುಲದವರು ಕೆಟ್ಟವರಿದ್ದಾರೆ ಅಂತಂದರೆ ಊರು ರಕ್ಷಣೆಯಾಗುವುದಕ್ಕಾಗಿ ಒಂದು ಕುಲವನ್ನು ಹಾಳು ಮಾಡಲಿಕ್ಕೆ ಚಿಂತೆ ಇಲ್ಲ, ಬಹಿಷ್ಕಾರ ಹಾಕಬೇಕು. ಇಡೀ ದೇಶ ಹಾಳು ಆಗ್ತಿದ್ರೆ ಒಂದು ಊರನ್ನು ಬಿಟ್ಟು ಬಿಡಬೇಕು. ಆತ್ಮಾರ್ಥೆ ಪೃಥಿವೀಂ ತ್ಯಜೇತ್. ಇಡೀ ಜಗತ್ತಿನಿಂದಾಗಿ ತಾನು ಹಾಳಾಗ್ತಾ ಇದ್ದ ಅಂದರೆ ತನಗಾಗಿ ಇಡೀ ಜಗತ್ತನ್ನೇ ಬಿಡಬೇಕು, ವಿಚಾರವೇ ಮಾಡಬಾರ್ದು. ಹಾಗಿದೆ. ಆದ್ದರಿಂದ ದುರ್ಯೋಧನನನ್ನು ಬಿಟ್ಟು ಬಿಡಿ ಅಂತ ರಾಜನಿಗೆ ಕೃಷ್ಣ ಹೇಳಿದ. ಕೃಷ್ಣ ಹೇಳಿದ ಮಾತನ್ನು ಕೇಳಿ ವಿದುರಂ ಸರ್ವಧರ್ಮದ್ಯಂ ತೊರಮಾಣೋಭ್ಯ ಭಾಷತ. ವಿದುರನಿಗೆ ಹೇಳ್ತಾನೆ, ನೋಡು, ಈಗಿಂದೀಗ ಹೋಗು, ಗಾಂಧಾರಿನ ಕರ್ಕೊಂಡು ಬಾ. ಗಾಂಧಾರಿನ ಕರ್ಕೊಂಡು ಬಾ ಅಂತಂದಾಗ ಗಾಂಧಾರಿ ಆನಯೇಹ ತಯಾ ಸಾರ್ಧಂ ಮನುನೇಶ್ಯಾಮಿ ದುರ್ಮತಿಂ. ಅವಳನ್ನು ಕರ್ಕೊಂಡು ಅವಳು ನಾನು ಇಬ್ಬರು ಸೇರಿ ದುರ್ಯೋಧನನಿಗೆ ಸ್ವಲ್ಪ ಒಳ್ಳೆಯ ಮಾತುಗಳನ್ನು ಹೇಳೋ ಪ್ರಯತ್ನವನ್ನು ಮಾಡ್ತೇನೆ, ನೋಡೋಣ ಹಾಗಾದರೂ ಏನಾದರೂ ಒಪ್ತಾನೋ ಅಂತ ಹೇಳಿ
ಗಾಂಧಾರಿಯನ್ನು ಕರೆಸುವ ಪ್ರಯತ್ನದಲ್ಲಿದ್ದಾನೆ. ಧೃತರಾಷ್ಟ್ರ ವಿದುರ ಹೋಗಿ ಗಾಂಧಾರಿಯನ್ನು ಕರೆದುಕೊಂಡು ಬರ್ತಾ ಇದ್ದಾನೆ. ಅಲ್ಲಿಯವರೆಗೆ ಈ ಕಥೆಯನ್ನು ಮುಗಿಸಾಯ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.